ನಮಸ್ಕಾರ ಎಲ್ರಿಗೂ. ನಾನು ಸೀತಮ್ಮ. ಇನ್ನೇನು ಗೌರಿ ಗಣೇಶ ಹಬ್ಬ ಬಂತಲ್ವಾ? ಗಣೇಶಗೇನಿಷ್ಟ ಹೇಳಿ? ಹೌದು, ಕರ್ಜಿಕಾಯಿ. ಇವತ್ತು ನಿಮಗೆ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋದು 2 ಕಪ್ ಕಡಲೆ, ಒಂದು 7ರಿಂದ 8 ಏಲಕ್ಕಿ, 1 ಕಪ್ ಕಪ್ಪೆಳ್ಳು, ಬೆಲ್ಲ 2 ಅಚ್ಚು, ಮೈದಾ 2 ಕಪ್ಪು, 2 ಬಟ್ಲು ಕೊಬ್ಬರಿ, 1 ಸ್ಪೂನ್ ಸಕ್ಕರೆ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ, ನೀರು, ಎಣ್ಣೆ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕೊಬ್ಬರಿಗೆ 7ರಿಂದ 8 ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಡಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಕಡಲೆಪಪ್ಪನ್ನ ಹುರ್ಕೋಬೇಕಾಗತ್ತೆ. ಅದನ್ನು ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ, ಆದರೆ ಅದು ಬೆಚ್ಚಗಾಗಬೇಕು. ಸಿಮ್ಮಲ್ಲೇ ಇಟ್ಕೊಂಡು ನೀವು ಹುರ್ಕೋಬೇಕು. ಅದು ಜಾಸ್ತಿ ಬ್ರೌನ್ ಕಲರೆಲ್ಲ ಆಗೋದೇನು ಬೇಡ. ಈಗ ಇದು ಆಗಿದೆ. ಈಗ ಕಡಲೆ ಬೀಜನೂ ಹುರ್ಕೋಬೇಕು. ನನ್ನ ಹತ್ರ ಹುರಿದು ಸಿಪ್ಪೆ ಸುಲಿದಿರೋ ಕಡಲೆ ಬೀಜ ಇದೆ, ಅದನ್ನೇ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಕಡಲೆ ಬೀಜನೇ ತೆಕ್ಕೊಂಡು ಹುರ್ಕೊಂಡು ಅದನ್ನು ಸಿಪ್ಪೆ ಸುಲ್ಕೋಬೋದು. ಈಗ ನೋಡಿ ಇದಾಗಿದೆ. ಈಗ ಇದನ್ನ ಎರಡೂ ನಾವು ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ನಾನೀಗ 2 ಬೆಲ್ಲದ ಅಚ್ಚನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಸೇರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಗ ಎಲ್ಲ ಸರಿಯಾಗಿ ಬ್ಲೆಂಡ್ ಆಗುತ್ತೆ, ಅದಕ್ಕೋಸ್ಕರ ಹೀಗೆ ಮಾಡೋದು. ಈಗ ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬೌಲ್ ಸ್ವಲ್ಪ ದೊಡ್ಡದಿದ್ರೇ ಒಳ್ಳೆಯದು, ಮಿಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿನೂ ಅದಕ್ಕೆ ಬೆರೆಸ್ಕೋಬೇಕು. ಬೆರೆಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಎಳ್ಳನ್ನು ಹುರ್ಕೋಬೇಕು. ಕಪ್ಪೆಳ್ಳನ್ನ ಹುರ್ಕೋತಾ ಇದ್ದೀನಿ ನಾನಿಲ್ಲಿ. ನಿಮ್ಮ ಹತ್ರ ಕಪ್ಪೆಳ್ಳಿಲ್ಲ ಅಂದರೆ ಬಿಳಿ ಎಳ್ಳನ್ನು ಹಾಕ್ಕೋಬೋದು. ಎರಡೂ ಒಂದೇ ಟೇಸ್ಟೇ ಕೊಡುತ್ತೆ, ಕಲರ್ ಮಾತ್ರ ವ್ಯತ್ಯಾಸ ಆಗುತ್ತೆ. ಈಗ ಈ ಎಳ್ಳು ಚಿಟಪಟ ಅಂದಾಗ ರುಬ್ಕೊಳ್ಳೋಕ್ಕೆ ಸಿದ್ಧ. ಇದನ್ನು ನಾವು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಸಿದ ಮೇಲೆ ಹೂರಣ ರೆಡಿಯಾಗಿರುತ್ತೆ. ಈಗ ನಾವು 2 ಕಪ್ ಮೈದಾ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಸಕ್ಕರೆ, 1 ಚಿಟಿಕೆ ಉಪ್ಪು, 2 ಚಿಟಿಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಕಂಪ್ಲೀಟಾಗಿ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಕಲಸಿದ ಮೇಲೆ ನಿಮಗೆ ನೀರು ಹಾಕಿ ಚಪಾತಿ ಹದಕ್ಕೆ ಕಲಿಸ್ಕೊಡ್ಬೇಕು. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ ನಂತರ ಒಂದು ಅರ್ಧ ಗಂಟೆ ಅದನ್ನು ಬಿಟ್ಟು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತೀಡ್ಕೋಬೇಕು. ತೆಳ್ಳಗೆ ತೀಡಿದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನಿಮಗೆ ಕರ್ಜಿಕಾಯ್ದು ಮೋಲ್ಡು ಸಿಗುತ್ತೆ ಶಾಪ್ಸಲ್ಲಿ, ಆ ಮೋಲ್ಡ್ ತೊಗೊಂಡಿದ್ದೀನಿ. ಅದೆಷ್ಟು ಅಗಲ ಇದೆಯೋ ಅಷ್ಟು ಅಗಲ ತೀಡ್ಕೊಂಡು ನೀಟಾಗಿ ಫಿಲ್ಲಿಂಗ್ಸ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಹೂರಣ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಆದರೆ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆಲಿ ಬಿಟ್ಟಾಗ ಅದು ಒಡೆದೋಗ್ಬಿಡುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಸರಿಯಾಗಿ ಪ್ರೆಸ್ ಮಾಡಬೇಕು, ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಅದು ಏನಾದರೂ ಅಂಟ್ಕೊಳ್ಳಿಲ್ಲ ಅಂದ್ರೂ ಅದು ಬಿಟ್ಕೊಬಿಡುತ್ತೆ. ಸೈಡಲ್ಲೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ನಿಧಾನಕ್ಕೆ ಓಪನ್ ಮಾಡಬೇಕು. ನೋಡಿ ಈ ರೀತಿ ಆಗಿರುತ್ತೆ. ಒಂದೊಂದು ಸಲ ಅದು ಸೈಡಲ್ಲಿ ಬಿಟ್ಕೊಬಿಡುತ್ತೆ, ಆಗ ನೀವು ಕೈಯಿಂದನೇ ಪ್ರೆಸ್ ಮಾಡ್ಕೋಬೇಕು. ನಾನೀಗ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆನ ಕಾಯಕ್ಕಿಟ್ಕೊಂಡು ಅದಕ್ಕೆ ಒಂದೊಂದಾಗಿಯೇ ಬಿಡೋಣ. ಇದು ತುಂಬ ತೆಳ್ಳಗೆ ತೀಡಿರೋದ್ರಿಂದ ಬೇಗ ಬೆಂದುಬಿಡುತ್ತೆ, ನೋಡಿಕೊಂಡು ತಿರುಗಿಸ್ಕೋತಾ ಇರಬೇಕು. ನೋಡಿ ಈ ರೀತಿ ತಿರುಗಿಸ್ಕೋತಾ ಇರಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರು ಒಳ್ಳೆಯದೇ. ಫಸ್ಟ್ ಮಾಡ್ತಾಯಿದ್ದೀರಾ ಅನ್ನೋರು ಸಿಮ್ಮಲ್ಲೇ ಇಟ್ಕೊಳ್ಳಿ. ನೋಡಿ ಇಷ್ಟೇ, ಇದು ಆಗಿರುತ್ತೆ. ಈಗ ಇದು ತಿನ್ನೋದಕ್ಕೆ ಸಿದ್ಧ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ತೆ.